ಏನು ಹೇಳೋಕ್ಕಾಗಲ್ಲ, ನಮ್ಮ ಸರ್ಕಾರ ಬಂದಿರೋ ತಪ್ಪಿಗೆ ಅನುಭವಿಸ್ಲಿಕ್ಕೆ. ಫ್ರೀ ಬಿಡೋದ್ರಿಂದ ಇವಾಗ ಇದನ್ನು ಬೆಲೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅದೆಲ್ಲ ತಂದು ನಮ್ಮ ತಲೆ ಮೇಲೆ ಆಗ್ತಾವೆ. ರೈಟ್ ಜಾಸ್ತಿ ಆಗಿದೆ, ಅದು ಗೌರ್ಮೆಂಟ್ ತಿಂತಾರೆ ಅಷ್ಟೇ. ಈ ರ್ಯಾಪಿಡೋ, ಈ ಓಲಾ ಊಬರ್ ಕಡೆಯಿಂದ ಟೂ ವೀಲರ್ಗಳು ಬಿಡ್ತಾ ಇದಾರಲ್ಲ, ಅದು ನಮ್ಗೆ ಏನು ಎಫೆಕ್ಟ್ ಆಗ್ತದೆ. ಅದಕ್ಕೆ ಸರ್ಕಾರನೇ ಸರಿ ಇಲ್ಲ ಬಿಡಿ. ಈ ರ್ಯಾಪಿಡೋ ಪ್ರೈವೇಟ್ ಕಂಪ್ನಿಗೆ ಅದು ಏನಕ್ಕೆ ಸದರ ಕೊಡ್ತಾ ಇದಾರೋ ಗೊತ್ತಿಲ್ಲ. ಎಲ್ಲ TS, TN, UP ಎಲ್ಲೆಲ್ಲಿಂದನೂ ಗಾಡಿ ಬರ್ತವೆ. ಆ ಗಾಡಿಗಳು ಇಲ್ಲಿ ಹೆಂಗೆ ಬರ್ತವೆ, ಇಲ್ಲಿ ಹೆಂಗೆ ಪರ್ಮಿಷನ್ ಕೊಡ್ತಾರೆ ಅಂತ ಗೊತ್ತಾಗ್ತಾಯಿಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಯೋಗೇಶ್ ಅಂತ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಬಂದಿದೆ ಸರ್. ಎಲೆಕ್ಷನ್ ಟೈಮಲ್ಲಿ 5 ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು. 10 ಕೆಜಿ ಅಕ್ಕಿ ಫ್ರೀ, 200 ಯೂನಿಟ್ ಕರೆಂಟ್ ಫ್ರೀ, ಅದೇ ರೀತಿ ಮನೆ ಇಡೋತಿಗೆ 2000, ಯುವ ನಿಧಿ ಅಂತೇಳಿ 3000, 1,500 ಇದೆಲ್ಲ ಸಿಗ್ತಿದೆಯಾ ಸರ್? ಅದೇನು ಸಿಗ್ತಿದೆ ಗೊತ್ತಿಲ್ಲ ಸರ್. ಆದರೆ ನಮ್ಮ ಆಟೋದವ್ರಿಗೆ ಯಾವ ಬಿಸ್ನೆಸ್ ಇಲ್ಲ. ಬೈಕ್ ರ್ಯಾಪಿಡ್ ಬಂದ್ಬಿಟ್ಟು ಅದು ಕ್ಯಾನ್ಸಲ್ ಮಾಡ್ತೀವಿ ಅಂದರೂ ಮಾಡಿಲ್ಲ. ಅದು ನಮ್ಗೆ ಬಿಸ್ನೆಸ್ಸೇ ಇಲ್ಲ. ಈಗ ಆಟೋದವರ ಸಮಸ್ಯೆ ಅಂತೇಳಿ, ರ್ಯಾಪಿಡೋ ಸಮಸ್ಯೆ ಅಂತೇಳಿ ರಾಮಲಿಂಗಾರೆಡ್ಡಿ ಅವರಿಗೆ ಆಟೋದವರು ಎಲ್ಲ ಮನವಿ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಮನವಿ ಕೊಟ್ಟರು, ಏನು ಆ್ಯಕ್ಷನ್ ಇಲ್ಲ. ಅದು ಆ್ಯಕ್ಷನ್ ಏನೂ ತಗೊಂಡಿಲ್ಲ ಸರ್. ಅವರು ಎಲ್ಲ ನಮ್ಮ ಸಂಘದವ್ರು ಹೋಗಿ ಬೆಂಗಳೂರು ಆಟೋ ಸೇನೆಯವ್ರು ಹೋಗಿ ಎಲ್ಲ ಮಾಡಿದ್ರು, ಆದರೆ ಏನು ಆ್ಯಕ್ಷನ್ ತಗೊಂಡಿಲ್ಲ. ಅವರು ಏನು ಆ್ಯಕ್ಷನ್ ಇಲ್ಲ, ಏನೂ ತಗೊಂಡಿಲ್ಲ ಸರ್. ಅದೇ ರೀತಿ ನೋಡೋದಾದ್ರೆ ಈಗ ಬಸ್ ಫ್ರೀ ಬಿಟ್ಟ ಮೇಲೆ ಆಟೋದವರಿಗೆ ಹೊಡೆತ ಬಿದ್ದಿದೆಯಾ? ಹೊಡೆದಿದೆ ಸರ್. ನಮಗೆ ಆಟೋದವ್ರಿಗೆ ಅವಾಗೆಲ್ಲ ಮಾಡ್ತಿದ್ದೋ, ಇಲ್ಲಿಗೆ ಬಂದು 1 ಅವರ್ ಆಯಿತು ಕುಂತು, ಒಂದು ಸೌಂಡ್ ಇಲ್ಲ ಸರ್. ಎಲ್ಲ ಬೈಕ್ ರ್ಯಾಪಿಡಲ್ಲಿ ಬಂದ್ಬಿಟ್ಟು ನಮಗೆ ಇದು ಮಾಡಾಕ್ಬಿಟ್ರು, ಹೊಡೆತ. ಈಗ ನೋಡೋದಾದ್ರೆ ಯಾವುದೇ ಟೆನ್ಷನ್ ಇಲ್ಲ, ಮನೆ ಇಡೋತಿಗೆ 2,000 ರೂಪಾಯಿ ಕೊಡ್ತೇವೆ, 10 ಕೆಜಿ ಅಕ್ಕಿ ಕೊಡ್ತೇವೆ. ಅದು ನಮ್ಮ ಸಂಪಾದನೆ ಹೋಗುತ್ತಲ್ಲ ಸರ್. ಅದು ವರ್ಷಕ್ಕೆ, ಅದು ತಿಂಗಳ ಕೈಗೋಸ್ಕರ ಇಲ್ಲೇ ಹೊಡಿಬೋದಲ್ಲ ಸರ್ ಅಂತ. ಈಗ ನೋಡೋದಾದ್ರೆ ಟಿಕೆಟ್ ದರ ಇನ್ಕ್ರೀಸ್ ಮಾಡಿದ್ರು, ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು, ನಮಗೇನು ಆದಾಯ ಇಲ್ಲ ಬಿಡಿ ಸರ್ ಅದರಿಂದ. ಅಲ್ಲ, ಈಗ ರೇಟ್ ಜಾಸ್ತಿ ಆದ ಏನು ಹೇಳ್ತೀರಿ? ರೈಟ್ ಜಾಸ್ತಿ ಆಗಿದೆ, ಅದು ಗೌರ್ಮೆಂಟ್ ತಿಂತಾರೆ ಅಷ್ಟೇ. ಈಗ ನಮ್ಗೆ ಪೆಟ್ರೋಲ್ ಡೀಸೆಲ್ ರೇಟ್ ಅದು ಜಾಸ್ತಿ ಆಯಿತು. ಆಮೇಲೆ ಹಾಲದ ರೇಟ್ ಜಾಸ್ತಿ ಆಗಿದೆ, ಆಲ್ಕೋಹಾಲ್ ರೇಟ್ ಎಲ್ಲ ರೇಟ್ ಜಾಸ್ತಿ ಆಗಿದೆ ಸರ್. ಏನು ಹೇಳ್ತೀರಿ ಸರ್ಕಾರ? ಅದಕ್ಕೆ ಸರ್ಕಾರನೇ ಸರಿ ಇಲ್ಲ ಬಿಡಿ. ಈಗ ಸಿದ್ದರಾಮಯ್ಯ ಅವರು ಹೇಳಿದ್ರು ಎಲ್ಲರಿಗೂ ಫ್ರೀ, ಎಲ್ಲ ಫ್ರೀ ಅಂತ ಹೇಳಿ. ಯಾವ ಫ್ರೀ ಮಾಡಿದ್ದಾರೆ ಸರ್? ಯಾರು ಸಿಗ್ತಾರೆ, ಇದು ನಮಗೇನು ಸಿಕ್ಕಿಲ್ಲ ಬಿಡಿ ಅದರಿಂದ. ಈಗ ನಿಮ್ಮ ಊರ ಕಡೆ ನೋಡಿದ್ರೆ ಎಲ್ಲರಿಗೂ ಸಿಗ್ತಿದ್ಯಾ? ನಮ್ಮ ಊರ ಕಡೆ ಏನೂ ಸಿಗ್ತಿಲ್ಲ ಬಿಡಿ. ಸಿಗ್ತಿಲ್ಲ ಅಂತ ಇಲ್ಲ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ನಮಗೆ ಏನು ಅಷ್ಟರಲ್ಲೇ ಸರ್. ಯಾರು ಬಂದರೂ ಸರ್ಕಾರ ಕರೆಕ್ಟಾಗಿ ಇದು ಮಾಡಲ್ಲ ಬಿಡಿ. ಆಟೋದವರ ಸಮಸ್ಯೆ ಯಾರು ಕೇಳಲ್ಲ ಆಟೋದವ್ರದ. ಅದೇ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಬಡವರ ಪರವಾಗಿರೋ ಸರ್ಕಾರ ಅಂತ. ಆದರೆ ಬಡವರ ಅಂದರೆ ಯಾರು ತಿಂತಾರೆ ಸರ್? ನಮ್ಮ ಆಟೋದವ್ರಿಗೆ ಯಾರು ಕೊಟ್ಟಾರ ಸರ್? ಸಂಪಾದನೆ ಮಾಡೋದೇ ಆಟೋದಲ್ಲಿ ನಂಬ್ಕೊಂಡು ಬಿಲ್ವಲ್ಲ ಸರ್. ಅದ್ರ ಪುನೀತ್ ಅಂತ ಸರ್. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಹೌದು. ಈಗ 5 ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು. ಹೌದು. ಈಗ ಕೂಡ ಸಿಗ್ತಿದೆ ಸರ್ ಎಲ್ಲ? ಸರ್ ಎಲ್ಲ ಸಿಗ್ತಾ ಇದೆ. ಪ್ರಾಬ್ಲಮ್ ಏನಂದ್ರೆ ನಮ್ಮ ಆಟೋದವ್ರಿಗೆ ಈ ಗೌರ್ಮೆಂಟ್ ಬಸ್ ಬಿಟ್ರು, ಪ್ರೈವೇಟ್ ಇದು ಫ್ರೀಯಾಗಿ ಬಸ್ ಬಿಟ್ರು, ಅದೆಲ್ಲ ನಮ್ಮ ಪ್ರಾಬ್ಲಮ್ ಅಲ್ಲ. ಮೇನ್ ಏನಂದರೆ ಈ ಪ್ರೈವೇಟ್ ಕಂಪ್ನಿಯಿಂದ ಬಂದಿದೆಯಲ್ಲ, ಈ ರ್ಯಾಪಿಡೋ, ಈ ಓಲಾ ಊಬರ್ ಕಡೆಯಿಂದ ಟೂ ವೀಲರ್ಗಳು ಬಿಡ್ತಾ ಇದ್ದಾರಲ್ಲ, ಅದು ನಮ್ಗೆ ಏನು ಎಫೆಕ್ಟ್ ಆಗ್ತದೆ. ಈಗ ಆಟೋದವರಿಗೆ ಮೀಟರ್ ಪಾಸಿಂಗ್, ಶರ್ಟ್ ಎಲ್ಲ ಇರಬೇಕು. ಅದೆಲ್ಲ ನಮ್ಮ ರೂಲ್ಸ್ ಕಡ್ಡಾಯವಾಗಿ ನಮ್ಮಿದೆ. ಈ ಗೌರ್ಮೆಂಟು ಅದು ಮಾಡ್ತಾ ಇರೋದು ಅದೊಂದೇ ತಪ್ಪು. ಈ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಇದಾರಲ್ಲ, ಅದು ಮಾಡ್ತಾ ಇರೋದು ಅದೊಂದೇ ತಪ್ಪು. ಇದೆಲ್ಲ ನಮಗೆ ಎಲ್ಲೋ ಬೋಲ್ಡವ್ರಿಗೆ ಎಲ್ಲ ಕಂಡೀಷನ್ ಇಕ್ತಾರೆ. ಈ ವೈಟ್ ಬೋಲ್ಡ್ಗೆ ಅದು ಪರ್ಮಿಷನ್ ಹೆಂಗೆ ಕೊಟ್ಟರು ಅಂತಲೇ ಗೊತ್ತಾಗ್ತಾಯಿಲ್ಲ. ಮೇಯ್ನಾಗಿ ಟೂ ವೀಲರ್ ಬಂದೇ ನಮಗೆ ಡ್ಯೂಟಿಗೆ ಎಫೆಕ್ಟ್ ಆಗ್ತಾರೆ. ನಮಗೆ ಈಗ ಒಂದೊಂದು ಬಾಡಿಗೆ ಹೊಡಿಬೇಕು ಅಂದರೆ 1 ಗಂಟೆ 2 ಗಂಟೆ ಕಾಯಬೇಕು. ಅದು ಇಲ್ಲಿಂದ ಒಂದು 100 ರೂಪಾಯಿ ಸಂಪಾದನೆ ಮಾಡೋಕ್ಕೆ, ಆ 100 ರೂಪಾಯಿಂದ ನಾವು ಡೈಲಿ ಒಂದು 800 ರೂಪಾಯಿ ಸಂಪಾದನೆ ಮಾಡೋಕ್ಕೆ, ಅದು 300-400 ರೂಪಾಯಿ ನಮಗೆ ಖರ್ಚಾಗಿರ್ತದೆ. ಗಾಡಿ ಗ್ಯಾಸು, ಊಟ, ತಿಂಡಿ ಎಲ್ಲ ನಮಗೆ 300-400 ರೂಪಾಯಿ ಖರ್ಚಾಗ್ಬಿಡ್ತದೆ. ಈ 400 ರೂಪಾಯಿದಾಗ ಮನೆಗೆ ಹೋದ್ರೆ ಬಾಡಿಗೆ ಕಟ್ಟೋದ, ಇಲ್ಲ ಮನೆಗೆ ಹಾಲು ತಗೊಂಡೋಗೋದು, ಏನು ತಗೊಂಡೋಗಂತ ಹೇಳ್ತೀರಾ? ಆದರೆ ನೋಡೋದಾದ್ರೆ ಆಟೋದವರೆಲ್ಲ ಸೇರಿ ಪ್ರತಿಭಟನೆ ಮಾಡಿದ್ರು, ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಕೊಟ್ಟರು ಎಲ್ಲ. ಅದೇ ಏನು ಸ್ಪಂದಿಸ್ತಾರಲ್ಲ ಸರ್ ಅವರು, ಅದು ಸ್ಪಂದಿಸ್ತಲ್ಲ ಅವರು. ಈಗ ಸರ್ಕಾರದಿಂದ ಅದು ಯೋಚನೆ ಮಾಡಿ ಅವರು ಏನೋ ಒಂದು ಡಿಸಿಷನ್ ತಗೊಂಡ್ರೆ ಮುಂದೆ ಫ್ಯೂಚರ್ ನಮಗೆ ಯೂಸ್ ಆಗುತ್ತೆ. ಅವ್ರು ಅದನ್ನು ಡಿಸೈಡ್ ಮಾಡ್ತಾಯಿಲ್ಲ. ಈಗ ಆಟೋದವರಿಗೆ ನೋಡೋದಾದ್ರೆ ಎಲ್ಲ ಇರಬೇಕು. ಹೌದು. ಆದರೆ ನಮಗೆಲ್ಲ ರೂಲ್ಸ್ ಎಲ್ಲ ನಮಗೆ ಅದು ಕಟ್ಟಿದ್ದು ಬಿಟ್ಟು ನಮಗೆ ಈ ರ್ಯಾಪಿಡೋ ಪ್ರೈವೇಟ್ ಕಂಪ್ನಿಗೆ ಅದು ಏನಕ್ಕೆ ಸದರ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಎಲ್ಲ ಸರ್ ಔಟ್ ಸ್ಟೇಷನಿಂದನೇ ಬರ್ತಾ ಇರೋದು ಅವರು. ಇಲ್ಲಿ ನಮ್ಮ ಕರ್ನಾಟಕದವ್ರು ಯಾರು ಆಡ್ತಾರೆ ಡ್ಯೂಟಿ ಮಾಡ್ತಾರಲ್ಲ, ಎಲ್ಲ ಈ ಹಿಂದಿಯವರು, ಈ ತಮಿಳವರು, ತೆಲುಗವರು, ಅವ್ರು ಬಂದೇ ಇಲ್ಲಿ ರ್ಯಾಪಿಡ್ ಡ್ಯೂಟಿ ಮಾಡ್ತಾ ಇರೋದು. ಆಮೇಲೆ ಇಲ್ಲಿ ಅವ್ರ ಗಾಡಿಗಳು ನೋಡಿದ್ರೆ ಯಾವುದೋ ಕರ್ನಾಟಕ ಗಾಡಿ ರಿಜಿಸ್ಟ್ರೇಷನ್ ಇಲ್ಲ. ಎಲ್ಲ TS, TN, UP ಎಲ್ಲೆಲ್ಲಿಂದನೂ ಗಾಡಿ ಬರ್ತವೆ. ಆ ಗಾಡಿಗಳು ಇಲ್ಲಿ ಹೆಂಗೆ ಬರ್ತವೆ, ಇಲ್ಲಿ ಹೆಂಗೆ ಪರ್ಮಿಷನ್ ಕೊಡ್ತಾರೆ ಅಂತ ಗೊತ್ತಾಗ್ತಾಯಿಲ್ಲ. ಇಲ್ಲ ಸರ್, ಎಲ್ಲ ಫ್ರೀಯಾಗಿ ಸಿಗ್ತಿದೆ. ಇವಾಗ ಫ್ರೀಯಾಗಿ ಸಿಗುತ್ತೆ ಅಂತ ಅದೆಲ್ಲ ನಾವು ಅದೊಂದಿನೇ ನಂಬ್ಕೊಂಡು ಕುಂತ್ಕೊಳ್ಳೋಕ್ಕಾಗಲ್ಲ. ಈಗ ಅದನ್ನೇ ನಂಬ್ಕೊಂಡು ಮನೇಲಿ ಕುತ್ಕೊಂಡ್ಬಿಡ್ದೆ ಊಟ ತಿಂಡಿ ಮಾಡೋದು ಸಾಕಾ? ಮನೇಲಿ ಹೆಂಡತಿ ಮಕ್ಕಳು ಸಾಕೋದು ಬೇಡವಾ?
ಬೆಲೆ ಏರಿಕೆ ಅದೇ ಇವಾಗ ಫ್ರೀ ಕೊಡೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾವ್ರೆ. ಇದಕ್ಕಿಂತ ಮುಂಚೆನೂ ರೇಟ್ ಜಾಸ್ತಿ ಆಗಿತ್ತು, ಅದು ಸೆಕೆಂಡ್ರಿ. ಅಂದರೆ ಇವಾಗ ಈ ಬೆಲೆ ಜಾಸ್ತಿ ಇದು ಫ್ರೀ ಬಿಡೋದ್ರಿಂದ ಇವಾಗ ಇದನ್ನು ಬೆಲೆ ಜಾಸ್ತಿ ಮಾಡ್ಕೊಂಡು ಹೋಗ್ತವ್ರೆ. ಅದೆಲ್ಲ ತಂದು ನಮ್ಮ ತಲೆ ಮೇಲೆ ಹಾಕ್ತವ್ರೆ. ಎಲ್ಲ ಒಂದು ಕಡೆಯಿಂದ ಕೊಟ್ಟರು ಒಂದು ಕಡೆಯಿಂದ ಒಳ್ಳೇದಾದ್ರಿಂದ ಒಂದು ಕಡೆ ಕೆಟ್ಟದಾಗ್ತಾ ಇದೆ. ಈಗ ರ್ಯಾಪಿಡೋದವ್ರಿಗೆ ಏನು ಹೇಳ್ತೀರಿ ಕೊನೆಯದಾಗಿ? ಕೈ ಮುಗಿದು ಹೇಳ್ಬಿಡ್ತೀನಿ, ಆ ರ್ಯಾಪಿಡೋ ಕಂಪ್ನಿ ಅನ್ನೋದೇ ನಮ್ಮ ಕಿವಿ ಕೇಳಬಾರ್ದು, ಅದು ಮುಚ್ಕೊಂಡು ಹೋಗ್ಬಿಟ್ರೆ ಬೆಸ್ಟು. ಆದರೆ ಇದರಿಂದ ಸರ್ಕಾರಕ್ಕೆ ಲಾಭ ಇದೆ ಅಂತ ಹೇಳ್ತೀರಾ? ಸರ್ ಸರ್ಕಾರದವ್ರ ಲಾಭ ಅಂತ ಅಂಥದ್ದು ಬೇಡ ಸರ್ ಅವ್ರಿಗೆ. ಸರ್ ಇವಾಗ ಬಡವ್ರು ಇವಾಗ ನಾವಿವಾಗ ಸಂಪಾದನೆ ಮಾಡಿದ್ರೆ ಗೌರ್ಮೆಂಟ್ಗೆ ಇಷ್ಟು ಅಂತ ಕಟ್ತೀವಿ ನಾವು. ಅದೆಲ್ಲ ಎಲ್ಲ ಮೇಡಮ್. ಅದರಿಂದ ತಿರ್ಗಿ ಅವ್ರನ್ನ ಯಾವನ ಈಗ 10 ರೂಪಾಯಿ ಕೊಟ್ಬಿಟ್ಟು ಅವ್ನು 1000 ರೂಪಾಯಿ ಸಂಪಾದನೆ ಮಾಡ್ತಾನೆ, ಅವನೇ ಸುಮ್ಮನೆ ಕೊಡೋಲ್ಲ. ಅವ್ನು ನಮ್ಮ ತಲೆ ಮೇಲೆ ಕೈ ಹಾಕಿ ಅವ್ನು ಸಂಪಾದನೆ ಮಾಡೋದು. ಅಟ್ಲೀಸ್ಟ್ ಇವಾಗ ನಾವು ನ್ಯಾಯ ನೀತಿಯಿಂದ ನಾವು ಸಂಪಾದನೆ ಮಾಡಿ ಗೌರ್ಮೆಂಟ್ಗೆ ಒಂದು ಇಷ್ಟು ಅಂತ ಕೊಡ್ತಾಯಿದ್ದೀವಿ. ಅದನ್ನು ಯೋಚನೆ ಮಾಡ್ಕೊಂಡು ಅದನ್ನು ಡಿಸೈಡ್ ಮಾಡ್ಕೊಬೇಕು ಸರ್ಕಾರ. ಇವಾಗ 3 ಜನ ಹೋಯ್ತದಂಥ ವ್ಯಕ್ತಿಗಳು ಲೇಡೀಸ್ಗಳು ಆಟೋ ಲೋ ಮಾಡ್ತಿದ್ರು, ಬೇಡ ಫ್ರೀ ಅದೇ ಬಸ್ಗೆ ಹೋಗೋಣ ಅಂತಾರೆ. ಹಾಗೆ ಸ್ವಲ್ಪ ಹೊಡೆತ ಬಿದ್ದಿದೆ. ಆದರೆ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ, ಮನೆ ಇಡೋದಕ್ಕೆ 2000 ರೂಪಾಯಿ ಕೊಡ್ತಾರೆ, 200 ಯೂನಿಟ್ ಕರೆಂಟ್ ಕೊಡ್ತಾರೆ, 10 kg ಅಕ್ಕಿ ಕೊಡ್ತಾರೆ, ಯುವ ನಿಧಿ ಅಂತೇಳಿ 3000 1,500 ಕೊಡ್ತಾರೆ. ಮನೆಯಲ್ಲಿ ಆರಾಮ್ಸೆ ಇರ್ಬೋದಲ್ಲ ಅಂತೇಳಿ. ಅದು ಎಲ್ರಿಗೂ ತಲುಪ್ತಲ್ವ ಸರ್? 50% ಮಾತ್ರ ತಲುಪ್ತಾಯಿತ್ತು, ಎಲ್ಗೂ ಬೇರೆ ತಲುಪ್ತಲ್ಲ. ಬೇರೆ ಸಮಸ್ಯೆ, ಬೇರೆ ಪ್ರಾಬ್ಲಮ್ಗಳು ಇರ್ತವೆ, ಎಲ್ಲರಿಗೂ ಸಿಗ್ತಿಲ್ಲ ಅಂತ ಹೇಳಿ. ಎಲ್ಲರಿಗೂ ಕಾರ್ಡ್ ಹೆಸರು ಇರಲ್ಲ. ಕಾರ್ಡ್ ಇದ್ರೆ ಮಾತ್ರ ಕೊಡೋದು, ರೇಷನ್ ಕಾರ್ಡು ಗ್ರೀನ್ ಕಾರ್ಡ್ ಇದ್ರೆ ಮಾತ್ರ ಕೊಡೋದು. ಸರ್ ಈಗ ರಾಜ್ಯ ಸರ್ಕಾರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಅವ್ರು ಏನು ಕೊಡೋದು ಬೇಡಿ ಸರ್, ಬೆಂಗಳೂರಲ್ಲಿ ಬಿದ್ದಿರೋ ಗುಂಡಿಗಳೆಲ್ಲ ಮುಚ್ಚಿ ಸಾಕು ಸರ್. ಎಲ್ಲರಿಗೂ ಫ್ರೀನೇ. ಇವಾಗೆಲ್ಲ 15% ಬಸ್ ಚಾರ್ಜನ್ನು ಜಾಸ್ತಿ ಮಾಡಿದ್ದಾರೆ, ನೇರ್ ಮಾಡೋಕ್ಕಾಗುತ್ತೆ. ಹಾಲಿನ ರೇಟ್ 5%, 5 ರೂಪಾಯಿ. 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹಿಂಗೆಲ್ಲ ಜಾಸ್ತಿ ಮಾಡಿದ್ರೆ ನಮ್ಮಂಥ ಬಡವರೆಲ್ಲ ಹೆಂಗೆ ಬದುಕೋದು? ಏನು ಮಾಡೋಕ್ಕಾಗುತ್ತೆ? ಏನೋ ಸರ್ ಸರ್ಕಾರ, ಏನು ಸರ್ಕಾರ ಅಂತ ಇದೆ ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ಮಂಜುನಾಥ್ ಅಂದ್ಬಿಟ್ಟು. ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಹೌದು ಸರ್. ಈಗ ಬೆಲೆ ಏರಿಕೆ ಪರ್ವ ಸ್ಟಾರ್ಟ್ ಆಗಿದೆ, ಏನು ಹೇಳ್ತೀರಿ ಸರ್? ಬೆಲೆ ಏರಿಕೆ ಆಗಿದೆ ಸರ್, ತುಂಬ ಕಷ್ಟ ಆಯಿತು, ತುಂಬ ಜೀವನ ಮಾಡೋದೇ ಕಷ್ಟ ಆಗೈತಿ. ಈಗ ಎಲೆಕ್ಷನ್ ಟೈಮಲ್ಲಿ ಗ್ಯಾರಂಟಿ ಯೋಜನೆ ಅಂತೇಳಿ ಕೊಟ್ಟಿದ್ರು, ನಂಗೂ ಫ್ರೀ ನಿಂಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತೇಳಿ. ಮಹಿಳೆಯರಿಗೆ ಅಂತೇಳಿ ಬಸ್ ಫ್ರೀ ಬಿಟ್ಟರು. ಆಟೋದವರಿಗೆ ಸಮಸ್ಯೆ ಇದೆ ಸರ್? ತುಂಬ ಸಮಸ್ಯೆ ಇದೆ ಸರ್. ಆಟೋದಿಂದ ಫ್ರೀ ಬಿಟ್ಟೋದು ಸಮಸ್ಯೆ, ಬೈಕ್ ಟ್ಯಾಕ್ಸಿಯಿಂದ ಸಮಸ್ಯೆ, ಗ್ಯಾಸ್ ರೇಟ್ ಜಾಸ್ತಿ, ಆಟೋದು ಎಲ್ಲ ಸಮಸ್ಯೆನೇ. ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ತುಂಬ ಜಾಸ್ತಿ ಆಗಿದೆ, ಎಲ್ಲ ಐಟಮು ಜಾಸ್ತಿ ಆಯಿತು. ತರಕಾರಿಯಿಂದ ಹಿಡಿದು ಹಾಲಿಂದ ಹಿಡಿದು ಆಲ್ಕೋಹಾಲ್ ತರಕ ಸಹ ಜಾಸ್ತಿ ಆಗಿದೆ. ಹೌದೌದು. ಏನು ಹೇಳ್ತೀರಿ? ಏನು ಹೇಳೋಕ್ಕಾಗಲ್ಲ, ನಮ್ಮ ಸರ್ಕಾರ ಬಂದಿರೋ ತಪ್ಪಿಗೆ ಅನುಭವಿಸ್ಲೇಬೇಕು. ಅನುಭವಿಸ್ಬೇಕು. ಏನು ಹೇಳ್ತೀರಿ ಸಿದ್ದರಾಮಯ್ಯ ಅವರಿಗೆ? ಸಿದ್ದರಾಮಯ್ಯರಿಗೆ ಏನು ಹೇಳೋಕ್ಕಾಗಲ್ಲ ಸರ್, ಜನ ಬುದ್ಧಿ ಕಲಿಬೇಕಷ್ಟೇ. ಏನಿಲ್ಲ, ಈಗ ನಮ್ಮ ಹೆಂಗಸರಿಗೆ ಕೊಡ್ತಾರೆ, ಗಂಡಸರು ಕಿತ್ಕೊಂತಾರೆ ಅಷ್ಟೇ. ಹಾಂ ಅಷ್ಟೇ. ಬರ್ತಿದ್ಯಾ ಸರ್? ಇಲ್ಲ ಸರ್, ಎಲ್ಲೋ ಈ 5 ತಿಂಗಳು ಮುಂದಿನ ತಿಂಗಳು ಅಷ್ಟು ಕರೆಕ್ಟಾಗಿ ಬಂದಿಲ್ಲ. ನಮ್ಗೆ ಯಾವ್ದು ತೊಗೊಂಡಿಲ್ಲ ನಾವು, ಬೇರೆಯವ್ರು ಹೇಳೋ ಪ್ರಕಾರ ಅಷ್ಟೇನು ಅನುಕೂಲವಾಗಿಲ್ಲ. ಏನಿಲ್ಲ, ಕಡಿಮೆ ಮಾಡಲ್ಲ ಅವರು. ಕಡಿಮೆ ಮಾಡೋರು ಫ್ರೀ ಎಲ್ಲಿ ಕೊಡ್ತಾರೆ? ಫ್ರೀ ಕೊಡೋಕೆ ಅವ್ರಿಗೆ ಕಾಸು ಬೇಕಲ್ಲ. ಇನ್ನೂ ಜಾಸ್ತಿನೇ ಆಗುತ್ತೆ. ಬೆಳಗ್ಗೆ ಪೇಪರ್ ಓದಿದ ಪ್ರಕಾರ ಇನ್ನೂ ಆಲ್ಕೋಹಾಲ್ ರೇಟೆಲ್ಲ ಜಾಸ್ತಿ ಆಗುತ್ತೆ ಅಂತಾರೆ. ಬಸ್ 15% ಜಾಸ್ತಿ ಆಗಿದೆ. ಫ್ರೀ ಅಂತ ಅನುಕೂಲ ಏನಿಲ್ಲ. ನಾವು ಕಟ್ಟೋ ಕಾಸನ್ನ ನಮಗೆ ವಾಪಸ್ ಕೊಡ್ತಾರೆ ಅಷ್ಟೇ. ಈಗ ಮೊನ್ನೆ ಒಂದು ಆರ್ಟಿಕಲ್ ಇತ್ತು, ಸಿದ್ದರಾಮಯ್ಯ ಅವರು ಹೇಳ್ತಾರೆ ನನಗೆ ನನ್ನ ಹತ್ರ ಪಾನ್ ಕಾರ್ಡ್ ಇಲ್ಲ, ಒಂದು ಮೊಬೈಲ್ ಇಲ್ಲ, ಸ್ವಂತ ಮನೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನ್ಯೂಸಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ದೇಶದ ಅತ್ಯಂತ ಶ್ರೀಮಂತ 3ನೇ CM ಸಿದ್ದರಾಮಯ್ಯ. ಹೌದು, ಓದಿದ್ದೀನಿ ನಾನು, ಸತ್ಯ ಅದು. ಚಂದ್ರಬಾಬು ನಾಯ್ಡುಗಿನ್ನ ಶ್ರೀಮಂತ ಅಂತ ಹೆಂಗೆ ಮಾಡಿದ್ದಾರೆ? ಅದನ್ನೆಲ್ಲ ಸುಮ್ಮನೆ ಮಾಡೋಕ್ಕಾಗುತ್ತಾ? ಎಲ್ಲ ಮೋಸ ಸರ್ ಇದು. ಅಧಿಕಾರಕ್ಕೆ ಬಂದ ತಕ್ಷಣ ಮೂಢ ಹಗರಣ, ವಾಲ್ಮೀಕಿ ಹಗರಣ, SC ST ಮೀಸಲಾತಿ ಹಗರಣ, ಎಲ್ಲ ಸಮಸ್ಯೆನೇ. ಅದನ್ನೆಲ್ಲ ಅವರು ಸಮರ್ಥನೆ ಮಾಡ್ಕೊತಾರಲ್ಲ, ಎಲ್ಲ ಅವರು ಸಮರ್ಥನೆ ಮಾಡ್ಕೊತಾರೆ. ಅವ್ರ ಪಕ್ಷದವರು ಒಬ್ಬರು ಬಿಡ್ತಾರೆ, ಒಬ್ಬರು ಸಮರ್ಥನೆ ಮಾಡ್ಕೊತಾರೆ. ಯಾವುದನ್ನು ಅದು ಇನ್ನೂ ಹೇಳಿದ್ರು, BJPಯವರೆಲ್ಲ ಹೋರಾಟ ಮಾಡಿದ್ರು, ಯಾವುದು ಸರಿ ಆಗಲಿಲ್ವಲ್ಲ. ಅದು ಹೇಳ್ತಿಲ್ಲಾರು, ಈಗ ಸುಮ್ಮನೆ ಆದರು. ತಿರ್ಗಿ ಒಂದಾಗುತ್ತೆ, ಒಂದು 15 ದಿನ 20 ದಿನ ಓಡಿಸ್ತಾರೆ, ತಿರ್ಗಿ 20 ದಿನ ಆದಮೇಲೆ ಬೇರೆ ಇದು. ಈಗ ಅಲ್ಲೇ ರಾಜಕೀಯದ್ದೇನೋ ಷಡ್ಯಂತ್ರಗಳು ಮಾಡ್ತಾರೆ. ಏನಾರ ಒಂದು ಅವ್ರದ್ದೇ ಇದು, ಅವ್ರದ್ದೇ ರಾಜ್ಯ, ಅವ್ರದ್ದೇ ಎಲ್ಲ ಅವರೇ ರಾಜಕೀಯದವರೇ. ಅವ್ರು ಮಾಡ್ತಾರೆ ಸರ್, ಅದು ಕಷ್ಟ ಆಯಿತು. ಬದಲಾವಣೆ ಆದ್ರೂ ಇದೇ ಆದರೂ ಸಮಸ್ಯೆ ಇಲ್ಲ, ಬೇರೆ ಪಕ್ಷ ಬಂದರೂ ಸಮಸ್ಯೆ ಇಲ್ಲ. ಅದೇ ಕಾಂಗ್ರೆಸ್ ಬದಲಾವಣೆ ಏನು, ಇವನು ಸ್ವಲ್ಪ ಮಾಡ್ಕೊಂಡ್ರೆ ಅವನು ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ತಾನೆ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.